ನಾವು ನಡೆಸಿದಂಥ ಸುದ್ದಿಗೋಷ್ಠಿಯನ್ನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಬಗ್ಗೆ ಕೆಲವು ವಿಚಾರಗಳು ಮಾತಾಡಿದ್ದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಶಾಮಿಲ್ ಮನಿಯಾರ್ ಆತ ನಾವು ಮಾತಾಡಿದ್ದಕ್ಕೆ ಒಂದು ದಿವಸ ಬಿಟ್ಟು ಆತ ಮಾತಾಡ್ತಾನೆ, ನನಗೆ ನೀನು ಬಿಜೆಪಿಯವ್ರ ಮನೆಗೆ ಹೋಗಿ ಚಹಾ ಕುಡಿದು ಬಿಜೆಪಿಯವರು ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾನೆ. ನಾನು ಯಾರು ಬಿಜೆಪಿಯವರ ಮನೆಗೆ ಹೋಗಿದ್ದೀನಿ, ಚಹಾ ಕುಡ್ದಿದ್ದೀನಿ, ಕೆಲಸ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ಬೇಕು. ಇನ್ನೊಂದು ವಿಚಾರ ನನಗೆ ಹೇಳ್ತಾನೆ, ಇಕ್ಬಾಲ್ ಅನ್ಸಾರಿ ಸಾಹೇಬ್ರಿಗೆ 2004 ಚುನಾವಣೆಯಲ್ಲಿ ಭೇಟಿ ಮಾಡಿಸಿದ್ದು ನಾನೇ, ಚಡ್ಡಿ ಹಾಕೊಳಕ್ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದೀನಿ. ನಿನಗೆ ಒಂದು ಮಾತು ಹೇಳ್ತೀನಿ, ನನ್ನ ಸಣ್ಣ ಮಾವನ ಸ್ನೇಹಿತರು, ಪ್ರಾಣಕ್ಕಿಂತ ಜಾಸ್ತಿ ಸ್ನೇಹಿತರು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು. ಇಡೀ ಗಂಗಾವತಿ ಜನತೆಗೆ ಗೊತ್ತಿದೆ, ನಾನು ಇದೇ ಗಂಗಾವತಿ ನಗರದಲ್ಲಿ ಹುಟ್ಟು ಇಲ್ಲೇ ಬೆಳೆದು, ನನಗೆ ನಮ್ಮ ಮಾವನಕ್ಕಿಂತ ಜಾಸ್ತಿ ಸಾಹೇಬರು ನನಗೆ ಎತ್ತಿ ಆಡಿಸಿದ್ದಾರೆ. ನಾನು ನಮ್ಮ ಮಾವನವರಿಗೆ ಯಾವ ಥರ ಮಾಮ ಅಂತ ಹೇಳ್ತೀನಿ, ಅದೇ ಅವರಿಗೆ ನಾನು ಮಾವನವರ ಅಂತ ಹೇಳೇ ಮಾತಾಡ್ತೀನಿ. ನೀನು ನನಗೆ ಬಟ್ಟಿ ಕೊಡಿಸಿದ್ದೀನಿ, ಅದು ಕೊಡಿಸಿದ್ದೀನಿ, ಇದು ಕೊಡಿಸಿದ್ದೀನಿ, ಕಲ್ಲಂಗಡಿಯನ್ನು ತಿನ್ನಿಸಿದ್ದೀನಿ ಅಂತ ಹೇಳಿದ್ದೀನಿ. ಏನು ಕಲ್ಲಂಗಡಿಯನ್ನು, ಏನು ಬಂಗಾರದ ಕಲ್ಲಂಗಡಿ ಏನದು ಹೊಸಪೇಟೆದಾಗ ಸಿಗೋದು ಏನು ಬಂಗಾರದ ಕಲ್ಲಂಗಡಿ ಏನದು? ನೀನು ಮೊನ್ನೆ ನಡೀತಕ್ಕಂಥ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಮೋಸ ಮಾಡಿದವನು ನೀನು. KRPP ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ಹೋಗಿ ಮಲ್ಲಿಗೆ ಹೋಟೆಲ್ನಲ್ಲಿ ಡೀಲ್ ಆದವನು ನೀನು ಏನು ಹಂಗೆ ದೊಡ್ಡ ಸಾಚ ಮಾತಾಡ್ದಂಗೆ ಮಾತಾಡ್ತೀಯ. ಇಡೀ ಜನರಿಗೆ ಗೊತ್ತಿದೆ ನೀನು ಯಾವ ಥರ ಇದೀಯ ಅಂತೇಳಿ. ಇದೇ ನನ್ನ ತಾತನ ಆಸ್ತಿ ಪೀರ್ಜಾದ ಓಣಿಯಲ್ಲಿ ಇರ್ತಕ್ಕಂಥ ಮಶಾಕಿನ್ ಖಬರಸ್ತಾನ್, ನಮ್ಮ ಕುಟುಂಬದ ಸ್ಮಶಾನ. ಆ ಸ್ಮಶಾನದ ಜಾಗನೇ ಡುಪ್ಲಿಕೇಟ್ ಪೇಪರ್ಗಳನ್ನು ಮಾಡಿ, ಕಾಗದ ಪತ್ರಗಳನ್ನು ಸೃಷ್ಟಿ ಮಾಡಿ ಮುನ್ಸಿಪಾಲ್ಟಿಯಲ್ಲಿ 5 ಜನರ ಹೆಸರಲ್ಲಿ ನೀನು ವರ್ಗಾವಣೆ ಮಾಡ್ತೀಯ. ಯಾಕಂದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಲಿಂಕ್ ಡಾಕ್ಯುಮೆಂಟ್ ಕೇಳ್ತಾರಲ್ಲ, ಇದರಿಂದ ಯಾರಿದ್ರು ಅಂತ ಹೇಳಿ. ಹಾಗೆ ಒಂದು 4 ಜನ 5 ಜನ ಕರೆಕ್ಟ್ ಐತಿ ಬಿಡಪ್ಪ ಅಂತ ಹೇಳಿ ಮಾಡಿ ನೀನು ಖಬರಸ್ತಾನ್ ಜಾಗನೇ 3 ಪ್ಲಾಟು ಎಲ್ಲ ನೀನು ಮೋಸ ಮಾಡಿದವನಿ. ಅದು ಯಾರಿಗೆ ನೀನು ಏನು ಇಂದ್ರಮ್ಮನ ಹೆಸರು ಮೇಲೆ ಐತಿ ಸುಳ್ಳು ಹೇಳಿ ಅವರಿಗೆ 20 ಲಕ್ಷ ರೂಪಾಯಿ ಲೂಟಿ ಮಾಡಿದವನಿ. ನೀನು ನಮಗೆ ಹೇಳ್ತೀಯ? ನಿನಗೆ ಅವಾಗ ನಗರಸಭೆ ಅಧ್ಯಕ್ಷ ಮಾಡಿದ್ದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು. ಆಮೇಲೆ ನೀನೇನಾದ್ರೂ ಸಾಹೇಬ್ರ ಕಡೆ ಕುಂತು ಸಮಾಲೋಚನೆ ಮಾಡಿಯಾ? ನೀನು ಸಾಹೇಬರಿಗೆ ಮೋಸ ಮಾಡಿದವನು ನೀನು. ನಮ್ಮ ಸಾಹೇಬರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ನೀನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿದೆಯಾ, 30 ವಾರ್ಡ್ಗಳಿಗೆ ಹೋಗ್ಯವು,
ಎಲ್ಲ ಹತ್ರ ಯುವಕರಿಗೆ ಸೇರ್ಪಡೆ ಮಾಡು, ಯುವಕರಿಗೆ ಸೇರಿಸು, ಅವರಿಗೆಲ್ಲ ನಾನು ಚುನಾವಣೆ ಪ್ರಚಾರ ಮುಗಿದ ಮೇಲೆ ನಾನು ಬರ್ತೀನಿ, 10 ಗಂಟೆಗೆ ಅವರಿಗೆ ನನ್ನ ಹತ್ರ ಕುಂದ್ರಿಸು, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿ ನೀನು ಅಲ್ಲಿ ಡೀಲಾಗಿ ಎಲ್ಲ ಮಾಡಿ ನನಗೆ ಹೇಳ್ತೀಯ, ನಾನು ಫೋನ್ ಮಾಡಿ ಕರೆ ಕಳಿಸ್ತಿದ್ದೆ ನಿನಗೆ ಅಂತೇಳಿ. ಬರೇ ಮಾತೆತ್ರೆ ನೀನು ಬಾಯಾಗ ಸುಳ್ಳು ಬಿಟ್ರೆ ಬೇರೆ ಏನಿಲ್ಲ. ನೀನು ಏನದಿ ಅನ್ನೋದು ಹೇಳಿ ಇಡೀ ಗಂಗಾವತಿ ಜನತೆಗೆ ಗೊತ್ತಿದೆ. ನಿನ್ನ ಮಾತೇನಿದಾವಲ್ಲ ಬರೇ ಬುಲ್ಡಿ, ನೀನು ಏನು ಮಾತಾಡಿದ್ರೆ ಬರೇ ಸುಳ್ಳು, ಬರೇ ಸುಳ್ಳು. ನಿನಗೆ ಸುಳ್ಳು ಹೇಳಿ 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 ನಿನಗೆ ಸಾಹೇಬರಿಗೆ ಸತಿಗೆ ಬೇಸರ ಮಾಡಿಬಿಟ್ಟಿ. ನೀನು ಸಾಹೇಬರು ನೀನು ಸುಳ್ಳು ಹೇಳ್ತಿ ಅಂತೇಳಿ ಸಾಹೇಬ್ರಿಗೆ ಗೊತ್ತಿತ್ತು. ಆದರೆ ಸಾಹೇಬ್ರಿಗೆ ನೀನು ಏನಂದ್ರೆ ಅನ್ಸಾರಿ ಸಾಹೇಬರು ಪಾದ ಮುಟ್ಟಿ ಹೇಳಿದ್ದೀನಿ, ಸಾರ್ ನಾನು ರಾಜಕೀಯ ಮಾಡಿದರೆ ನಿಮ್ಮ ಜೊತೆಗೆ ನಿಮ್ಮ ಹಿಂದಕ್ಕೆ ಮಾಡ್ತೀನಿ ಸರ್, ಇಲ್ಲ ಅಂತಂದ್ರೆ ನಾನು ಬೇರೆ ಎಲ್ಲಾದ್ರೂ ನೋಡ್ಕೊಂಡು ನನ್ನ ಮಗನ ಜೊತೆಗೆ ನಾನು ರಾಜಕೀಯ ಮಾಡಲ್ಲ ಅಂತೇಳಿ ಸಿರುಗುಪ್ಪ ಇಲ್ಲ ಅಂದ್ರೆ ಬಳ್ಳಾರಿ ಸೇರ್ತೀನಿ ಅಂತ ಹೇಳಿದ್ದೀನಿ. ಅದೆಲ್ಲ ಮರ್ತು ಬಿಟ್ಟಿಯಾ? ಅದೆಲ್ಲ ಮರ್ತು ಬಿಟ್ಟಿಯಾ ನೀನು? ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಎಲ್ಲ ಒಂದೇ ಸಂಚಿಕೆಯಲ್ಲಿ ಮಾತು ಮುಗಿಸಲ್ಲ ನಾನು. ಇನ್ನೂ ಸಾಕಷ್ಟಿದ್ದಾವೆ, ಹೇಳ್ತೀನಿ. ನೀನು ಹೇಳ್ತೀಯ ನನಗೆ ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ದು, ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ದು ನೀನಲ್ಲ, ಸಾಹೇಬ್ರಿಗೆ ಕೇಳು ನಾವು ಯಾರಿದ್ದೀವಿ ಅನ್ನೋದು. ಜನರಿಗೆಲ್ಲರಿಗೂ ಗೊತ್ತಿದೆ, ಗಂಗಾವತಿ ಜನರಿಗೆ. ಇದೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಸಾಹೇಬರು ನಮಗೇನಾದರೂ ಮಾಡಿದರೆ, ಇಲ್ಲ ನಮ್ಮಂತ ಯುವಕರಿಗೆ ಏನಾದರೂ ಮಾಡಿದರೆ ಇವತ್ತು ಸಾಹೇಬ್ರಿಗೆ ನಾವು ಗೆಲ್ಸು ತೋರಿಸ್ತಿದ್ವಿ. ಗಂಗಾವತಿ ಜನತೆಯ ಕೆಲಸ ಪುಕ್ಷಾಟಿ ಕೆಲಸ ಮಾಡಿ ಕೊಡ್ತಿದ್ವಿ ಜನರಿಗೆ. ನೀನು ಬರೇ ಮಾತೆತ್ತರೆ ನೀನು ಬಾಯಾಗ ಸುಳ್ಳು. ನಾನು ನಿನಗೆ ಅಣ್ಣನ ಸಮಾನ ಅಂತೇಳಿ ನಿನಗೆ ಮಾತಾಡ್ತಿದ್ದೇನೆ. ನಮ್ಮ ಅಣ್ಣನ ಯಾಕ ನಮ್ಮ ಸಾಹೇಬ್ರ ಜೊತೆಗೆ ಇರ್ತೀಯ ನೀನು ಅಂತೇಳಿ ನಿನ್ನ ಜೊತೆಗೆ ಹೋಗ್ತಿದ್ದೀವಿ, ತಿರುಗಾಡ್ತಿದ್ದೀವಿ, ಬರ್ತಿದ್ವಿ. ನೀನು ನನಗೆ ಬಟ್ಟೆ ಕೊಡಿಸ್ತೀಯ? ನನ್ನ ಅಣ್ಣ ನನಗೆ ಹುಲಿನಂಗ ಸಾಕಿದಾನೆ, ನಮ್ಮ ಅಣ್ಣ ನನಗೆ ಹುಲಿನಂಗ ಸಾಕಿದ್ದಾರೆ. ನನ್ನಕ್ಕಿಂತ ಇಬ್ಬರು ನಮ್ಮ ಹಿರಿಯ ಅಣ್ಣನವರಿದ್ದಾರೆ. ನನ್ನ ಸ್ನೇಹಿತರು HMS ಮಂಜುನಾಥ್, ನರೇಶ್ ಕೃಷ್ಣ ಸ್ವೀಟ್ಸ್ ಅವರಿಗೆ ಕೇಳು, ನಾನು ಯಾವ ಸಂದರ್ಭದಲ್ಲಿ ಏನು ಹುಟ್ಟಿದ್ದೀನಿ ಅಂತ ಹೇಳಿ ನಮ್ಮ ದೋಸ್ತರು ಹೇಳ್ತಾರೆ. ನಾನು ಹೆಂಗಿದ್ದೀನಿ ಅಂತ ಹೇಳಿ ಕೇಳು. ನೀನೇನಾದರೂ ಸುಳ್ಳು ಗಿಳ್ಳು ಇನ್ನೊಂದ್ಸಲ ಮಾತಾಡಿದೀಯಾ ನೋಡು, ಮತ್ತೆ ನಿನಗೆ ಮಾಡಿ ತೋರಿಸ್ತೀವಿ. ಧನ್ಯವಾದ. ಒಂದು ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ. ಆ ಆಡಿಯೋದಲ್ಲಿ ಹೇಳಿದ್ದಾರೆ, ನೀನು ಕರ್ಕೊಂಡೋಗಿ ಮಲ್ಲಿಗೆ ಹೋಟ್ಲಲ್ಲಿ ಡೀಲ್ ಮಾಡಿ ನೀನು ಏನು ಮಾಡಿದೀಯ ಈ ಚುನಾವಣೆಯಲ್ಲಿ ಅಂತ ಹೇಳಿ ಎಲ್ಲ ಬಹಿರಂಗವಾಗಿ ಆ ಆಡಿಯೋ ವೈರಲ್ ಆಗಿದೆ. ನಮ್ಮ ಸಾಹೇಬರು ಪದೇ ಪದೇ ಹೇಳ್ತಿದ್ರು, ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು ಹೇಳ್ತಿದ್ರು. ಏನಂತ ಹೇಳ್ತಿದ್ರು? ನೀನು ಡೀಲ್ ಆಗಿದೀಯಾ, ನೀನು ಡೀಲ್ ಆಗಿದೀಯಾ ಅಂತ ಹೇಳಿ ನಮ್ಮ ಸಾಹೇಬರು ಹೇಳಿದ್ದು ನಿಜ ಅಂತ ಹೇಳಿ ಆ ಆಡಿಯೋದಲ್ಲೇನೆ ಇದೆ. ಆಮೇಲೆ ಆ ಬ್ಲ್ಯಾಕ್ ಸ್ಕಾರ್ಪಿಯೋ ತಗಂದಿಯಲ್ಲ, ಅದೇ ರೊಕ್ಕನ ಆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ. ಯಾಕಂದ್ರೆ ಆ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರು ಟೀಮ್ ಏನಿದೆ ಅಲ್ಲ, ಅವ್ರದೆಲ್ಲ ಬ್ಲ್ಯಾಕ್ ಸ್ಕಾರ್ಪಿಯೋನೇ ಇದೆ. ಅಂದ್ರೆ ನೀನು ಆ ರೊಕ್ಕದಿಂದಾನೇ ತಗಂದ್ಯಾ ಬ್ಲ್ಯಾಕ್ ಸ್ಕಾರ್ಪಿಯೋ? ಅದು ಜನರಿಗೆ ಹೇಳು. ಧನ್ಯವಾದ. ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ,
ಮೊನ್ನೆ ಏನೊಬ್ಬನು ನನ್ನ ಹೈಟ್ ನೋಡಿ ಹುಡ್ಕೊಂಡವನ. ನಾನು ಹೇಳಿಕ್ ಬಯಸ್ತೇನೆ, ನೀನು ಫ್ಲೈಟ್ ಟಿಕೆಟ್ ಏನು ನನಗೆ ಏರ್ಪೋರ್ಟ್ ತೋರಿಸಿದೆ ಅಂತ ಹೇಳ್ತೀಯಲ್ಲ, ನೀನು ಸ್ವಲ್ಪ ಗಂಗಾವತಿಯಾಗ ಕೇಳಿ ನೋಡು. ಗಂಗಾವತಿಯಿಂದ ಹಿಡಿದು ಬಗ್ಗೂರ್ ಅಂತ ಐತೆ. ನಾವು ಬಗ್ಗೂರ್ ಪಟೇಲ್ರು. ನಾವು ಯಾವರು ಸಿರುಗುಪಾತ್ರ ಬಗ್ಗೂರ್ ಐತೆ. ಆ ಬಗ್ಗೂರ್ ಪಟೇಲ್ರು ನಾವು. ಅಲ್ಲಿ ಕೂಡ ಇವತ್ತಿಗೂ ನಮ್ಮ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥ ಹವೇಲಿ ಐತೆ. ಕುರುಗೋಡ್ನ ಕೇಳು, ನಮ್ದೊಂದು ಗಲ್ಲಿನೇ ಐತೆ. ಅಲ್ಲಿ ಕೂಡ ನಮ್ದು ಒಂದು ಹವೇಲಿ ಐತೆ. ಎಮ್ಮಿಗ್ನೂರ್ನ ಕೇಳು, ಬಗ್ಗೂರ್ ಗೌಡ್ರ ಹೆಂಗಂತ ಕೇಳು, ಬಗ್ಗೂರ್ ಪಟೇಲ್ ಹೆಂಗಂತ ಕೇಳು, ನಿನಗೆ ಹೇಳ್ತಾರ. ನಿನಗೆ ನನ್ನ ಹೈಟಿಗೆ ಇಷ್ಟು ಹುಡ್ಕಂಡಿ ಅಂದ್ರೆ ನಾನು ಈ 3 ಹೆಸರು ಹೇಳಿದ್ನಲ್ಲ, ಆ 3 ಹೆಸರಿನ ಇಷ್ಟೇ ಕೇಳು. ನೀನ್ ಹೊಟ್ಟೆಗೆ ತಳ 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 ಅಂತಿತ್ತಲ್ಲ, ಅದಿನ್ನೂ ಜಾಸ್ತಿ ಆಗ್ಬೇಕು. ಗಂಗಾವತಿಗೆ ಐತಲ್ಲ ಕಿಲ್ಲಾ ಏರಿಯಾದಾಗ 85 ವರ್ಷಗಳ ಹಿಂದೆನೆ 12 ರೂಮಿನ ಮನೆ ನಮ್ದು. 2 ಅಂತಸ್ತಿನ 12 ರೂಮಿನ ಮನೆ ಅಂತ ನಿನಗೆ ಗೊತ್ತಾದ್ರೆ ನಾವೆಷ್ಟು ಸ್ಥಿತಿವಂತರಿದ್ದೀವಿ. ನಮ್ಮ ಕುಟುಂಬ ಪಟೇಲ್ ಕುಟುಂಬ, ಬಗ್ಗೂರು ಪಟೇಲ್ ನಾವು. ಯಾಕಂತಂದ್ರೆ ಅವತ್ತಿಗೆ ನಿನ್ಗೆ ಗೊತ್ತಾಗತ್ತ ನಾವೆಷ್ಟು ಸ್ಥಿತಿವಂತರಿದ್ದೀವಿ ಅಂತೆ. ನಿನ್ನ ಸಣ್ಣತನಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಇವತ್ತಿನಕಿನ ನೀನು ಇವತ್ತು ಏನು ಹಾಕ್ಯಾಡಕತ್ತಿಯಲ್ಲ, ಅದಕ್ಕಿಂತ ಮುಂಚೆನೆ ನಾವಿಬ್ರು ಕುಂತು ಏನು 12 ವರ್ಷ ಅಡ್ಡಾಡೋ ಫೋಟೋಸ್ ಅದಾವಲ್ಲ, ಆ ಫೋಟೋಸ್ನ ನೋಡು. ನಿನ್ನಕ್ಕಿನ ಚಲೋ ಬಟ್ಟೆ, ನಿನ್ನಕ್ಕಿನ ಚಲೋ ಪ್ಯಾಂಟು, ಅವತ್ತು ಕೂಡ ಬ್ರಾಂಡೆಡ್ ಶೂ ಹಾಕಿದ್ದೀನಿ. ನಿನ್ ಮನಸ್ಸು ಎಷ್ಟು ಸಣ್ಣತನ ಅಂದ್ರೆ ನಾನು ಬಟ್ಟೆ ಹಾಕೊಂಡಿದ್ ನೋಡಿ ತಳ 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 ಅಂತ ಉರಿತಿತ್ತು ನಿಂದು. ನಿನ್ನ ಸಣ್ಣತನ ಎಷ್ಟಂತಂದ್ರೆ ಏನೋ ಇಷ್ಟು ಉರಿತಿತ್ತು. ಎರಡನೇ ನಿಂದು ಮಾತು ಕೇಳು, ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂತ ಹೇಳ್ತೀನಿ. ನೀನು ನಿನಗೆ ಬಡ್ಡಿ ವ್ಯವಹಾರ ನನ್ನ ತಲೆನು ಎಲೆಕ್ಷನ್ನಲ್ಲಿ ದುಡ್ಡು ಇಸ್ಕೊಂತಿರ್ತೈತಲ್ಲ, ನಿನಗೆ ಅವಾಗ ಅರಿವಿದ್ದಿಲ್ಲ ನಾನು ಬಡ್ಡಿ ವ್ಯವಹಾರ ಮಾಡ್ತೀನಂತ. ನಾನು ಹೊರಗೆಲ್ಲ ಹೋದ್ರೆ 2 ಸರಿ ದುಡ್ಡು ಕೊಟ್ರೆ ಹೋಟೆಲ್ದು ಬಿಲ್ಲು ಮತ್ತೆ 2 ಸಲ ನಾನೇ ಕೊಡ್ತಿದ್ದ ಬಿಲ್ಲು. ಯಾಕಂದ್ರೆ ನಾನು ಬಹಳ ಸ್ವಾಭಿಮಾನಿ ಮನುಷ್ಯ. ಅವಾಗ ನಿನಗೆ ಅರಿವು ಇರ್ಲಿಲ್ಲ. ಎಲ್ಲಿಟ್ಟಿದ್ಯಾ ಅರಿವು ನೀನು? ಅರಿವು ಎಲ್ಲಿಟ್ಟಿದ್ಯಪ್ಪ? ನಾನು ನಿನಗೀಗ ಚಾಲೆಂಜ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಿನಗೆ 3 ದಿವಸದಾಗ ನಾನು ಬಡ್ಡಿ ವ್ಯಾಪಾರ ಇವತ್ತು ಯಾರಾದ್ರೂ ನಾನು ಸನ್ನಿಕ ನನಗಿಂತ ದುಡ್ಡು ಕೊಟ್ಟನಪ್ಪ, 1 ಕೋಟಿ ಕೊಟ್ಟನು, 2 ಕೋಟಿ ಕೊಟ್ಟನು ಅಂತ ಹುಡುಗು, ನಾ ಯಾರಾದ್ರೂ ದುಡ್ಡು ಕೊಟ್ರೆ ಅಗ್ರಿಮೆಂಟ್ ಮಾಡ್ಸಿರ್ತಾರ, ಆ ಅಗ್ರಿಮೆಂಟ್ ಇದ್ರೆ ನನ್ನ ಹತ್ರ ತಗೊಂಬ, ನಾನು ಅವರಿಗೆ ಮಾಫಿ ಮಾಡ್ತೀನಿ. ₹1 ಕೋಟಿ 2 ಕೋಟಿ ರೂಪಾಯಿ ಕೊಟ್ಟಿದ್ದೆ, ನಾನು ಮಾಫಿ ಮಾಡ್ತೀನಿ. ನಾನು ಯಾಕೆ ಧೈರ್ಯದಿಂದ ಮಾಫಿ ಮಾಡ್ತೀನಿ ಅಂತ ಹೇಳೋ? ಯಾಕಂದ್ರೆ ನಾನು ಬಡ್ಡಿ ವ್ಯವಹಾರನೇ ಮಾಡೋದಲ್ಲ. ನನ್ನ ವ್ಯವಹಾರ ನೆಲ್ಲಿನ ಖರೀದಿ ವ್ಯವಹಾರ. ನೆಲ್ಲು ಖರೀದಿ ಮಾಡಿ ಸಣ್ಣ ಪ್ರಮಾಣದಾಗ ಅಕ್ಕಿ ಮಾರ್ಕೆಂತ ವ್ಯಾಪಾರ ನಂದು. 65 ವರ್ಷಗಳಿಂದನೇ ಖಾದರ್ ಸಾಬ್, ಕುರುಗೋಡ್ ಖಾದರ್ ಸಾಬ್, ಟೋಪಿ ಖಾದರ್ ಸಾಬ್ ಅಂತ ಕೇಳಿ ನೋಡು. 65 ವರ್ಷಗಳಿಂದನೇ ನಮ್ದು ದಲಾಲ್ ಅಂಗಡಿ ಇತ್ತು. ಆಮೇಲೆ ಖರೀದಿ ಅಂಗಡಿ ಮಾಡಿ ನಾವು. ಇದನ್ನ ನಿಮ್ಗೆ ಬೇಕಂದ್ರೆ ಸಮಾಜ್ ಗಂಗಾವತಿ ಹಿರಿಯರಾಗಿರ್ತಕ್ಕಂಥ HG ರಾಮಲ್ ಅವ್ರನ್ನ ಕೇಳೋ, ಮಲ್ಲಿಕಾರ್ಜುನ ನಾಗಪ್ಪ ಅವ್ರನ್ನ ಕೇಳೋ, ಗಂಜಿನಾಗ ಹೇಳ್ತಾರ. ಟೋಪಿ ಖಾದರ್ ಸಾಬ್, ಕುರುಗೋಡ್ ಖಾದರ್ ಸಾಬ್ ಅಂದ್ರೆ ನಿನ್ಗೆ ಹೇಳ್ತಾರ. ಏನೋ ನೀನ್ ತಿಳ್ಕೊಂಡಿದ್ದೆ ಈ ಆಟ ನಮ್ಮ ಹತ್ರ ನಡೆಯಲ್ಲ ನಿಂದು. ಯಾಕಂದ್ರೆ ನಿನ್ನ ತಳ ಬುಡ ಆಜು ಬಾಜು ಎಲ್ಲವನ್ನು ಬಲಿದು ಅನ್ನೋದಿ ನಾನು. ನಿನ್ನ ಎಲ್ಲವನ್ನು ಬಲಿದನಿದೆ. ನೀನಿನ್ನ 19ನೇ ವಾರ್ಡಿನ ವಿಚಾರ ಕೇಳಿದೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನೆನ್ಪಿಟ್ಗ. ನನ್ನ ರಾಜಕೀಯ ನಿಲುವು ಹೇಳ್ತ ನೋಡಿ ಕೇಳು. ನನ್ನ ರಾಜಕೀಯ ನಿಲುವು ಅತ್ಯಂತ ಸ್ಪಷ್ಟ ನಿಲುವೇನೆಂದ್ರೆ, ನಮ್ಮ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಅತ್ಯಂತ ಎಲಿಜಿಬಲ್ ಪರ್ಸನ್ಗೆ ಸಪೋರ್ಟ್ ಮಾಡೋದು ನನ್ನ ನಿಲುವು. ನನಗೆ ಏನಾದ್ರೂ ಆಸೆ ಇತ್ತಂದ್ರೆ 10 ವರ್ಷಗಳ ಮುಂಚೆನೆ ನಾನು ಕೌನ್ಸಿಲರ್ ಆಗ್ಬಿಡ್ತಿದ್ದೆ. ನೀನ್ ಹೇಳ್ತೀಯಲ್ಲ ಇಲಿಯಾಸ್ ಖಾದ್ರಿ, ಸನ್ನಿಕು ಅವ್ರೇನ್ ಬೆಲ್ಲ ಇದ್ದಲ್ಲಿ ಇರ್ತಾರಂತಾರಲ್ಲ, ಕೇಳಿ ಹೇಳ್ತೀನಿ. 2023ರಲ್ಲಿ ನನ್ನ ನಾಯಕರಾದ
ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ನನಗೆ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಾಮನಿರ್ದೇಶನ ಮಾಡಿದ್ರು. ಅದರ ಜೊತೆಗೆ ಕಣ್ತಪ್ಪಿನಿಂದ ಏನೋ ಒಂದು ಗ್ಯಾರಂಟಿ ಯೋಜನೆಯಿಂದ ಕಣ್ತಪ್ಪಿಂದ ಆಯ್ತು, ಅಥವಾ KDP ಮೆಂಬರ್ ಲೇಡೀಸ್ ಕೊಡೋದಾಗಾಯ್ತು. ಈ ಬಂದ್ಮೇಲೆ ನಾನು ನಮ್ಮ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಮನವಿ ಮಾಡ್ಕೊಂಡೆ, ಸರ್ 2 ಪೋಸ್ಟ್ ಅದಾವ, ಇದು ನೀವು ಹಾಕಿದ್ದೀರಾ, ಅದು ನಿಮ್ಮ ಒಂದು ಏನು ನನ್ನ ಮೇಲೆ ಒಂದು ಪ್ರೀತಿಗೆ ಧನ್ಯವಾದ. ಆದರೆ ಬೇರೆಯವರು ಕೂಡ ದುಡ್ದಾರಲ್ಲ, ಅವ್ರಿಗೂ ಸ್ವಲ್ಪ ಅವಕಾಶ ಆಗ್ಬೇಕಂತೇಳಿ ಜೂನ್ಯಾಗ ನಾನು ಚಾರ್ಜ್ ತಗೊಂಡ್ರೆ 2 ತಿಂಗಳಿಗೆ ನಾನು ಅದನ್ನ ಬದಲಿ ಮಾಡಿ ಸರ್, ಬೇರೆ ಒಬ್ಬ ಕಾರ್ಯಕರ್ತರಿಗೆ ದುಡ್ದಿರಂತ ಕೊಡ್ರಂತ ಹೇಳಿ ಸಲುವಾಗಿ ಸೆಪ್ಟೆಂಬರ್ನಾಗ ಪ್ರಪೋಸಲ್ ಹೋಗಿ 1ನೇ ತಾರೀಕು 4ನೇ ತಿಂಗಳ 2024ರಲ್ಲಿನೇ ಮೊನ್ನೆ 25ರಲ್ಲೇ ಆದೇಶ ಬದಲಾವಣೆ ಆಗ್ಬಿಟ್ಟತೆ. ನಾನು ಗ್ಯಾರಂಟಿ ಸದಸ್ಯ ಅಲ್ಲ, ಯಾಕಂದ್ರೆ ಇನ್ನೊಬ್ಬರಿಗೆ ದುಡ್ದರಿಗೆ ಕೊಡ್ಬೇಕಂತೇಳಿನೇ ನಾನು ಸ್ವಯಂ ಪ್ರೇರಿತವಾಗಿ ಕೊಟ್ಟು ಬಿಟ್ಟಿನಿ. ಇದು ಏನ್ ತೋರಿಸ್ತಂದ್ರೆ ನನ್ನಲ್ಲಿ ಹಪಾಪಿತನ ಇಲ್ಲ, ಅಧಿಕಾರ ದಾಹ ಇಲ್ಲ. ನಿನಗೈತಲ್ಲ ನಾನಾಗ್ತೀನಿ ಅಂತ, ಆ ದಾಹ ನನ್ನಲ್ಲಿಲ್ಲ. ಈಗಲೂ ಕೂಡ ನಾನು ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಮನವಿ, ಅತ್ಯಂತ ಗೌರವಪೂರ್ವಕ ಮನವಿ ಮಾಡ್ಕೊತೀನಿ, ಸರ್ ಈ ಲೇಡೀಸ್ ಕೋಟದಾಗಿರ್ತಕ್ಕಂಥ ಒಂದು ಏನು ನಾಮಿನೇಟ್ ಇತ್ತಲ್ಲ, ಯಾರಾದ್ರೂ ಪಾಪ, ಯಾಕಂದ್ರೆ ಎಲ್ಲರಿಗೂ ಆಗ್ಬೇಕಂತ ಸಹಜ ಇರ್ತೈತಿ. ಯಾಕಂದ್ರೆ ಎಲ್ಲರಿಗೂ ಆಸೆ, ಸ್ವಲ್ಪ ಒತ್ತಡ ಜಾಸ್ತಿ ಐತಿ. ಹಂಗೇನೈತೆ ಕೋಟೆ ಸರ್ ಅಂತ ನಾನು ಹೇಳ್ಬಿಟ್ಟಿನಿ. ಇವತ್ತಿಗೂ ನಾನು ಸ್ಪಷ್ಟಪಡ್ತಿದ್ದೀನಿ, ನನಗೆ ಅಧಿಕಾರ ದಾಹ ಇಲ್ಲ. ನಂದು ಸಿಂಗಲ್ ಅಜೆಂಡಾ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಲೀಡರ್ ಅಂತ ಒಪ್ಪಿಕೊಂಡಿರ್ತಿ ಇಕ್ಬಾಲ್ ಅನ್ಸಾರಿ ಅವ್ರನ್ನ. ನಿನ್ನನ್ನ ಒಪ್ಪಿಕೊಂಡಿಲ್ಲ, ಮುಸ್ಲಿಂ ಲೀಡರ್ ಅಂತ ನೀನು ಒಪ್ಪಿಕೊಂಡಿಲ್ಲ. ನೀನ್ 4 ಜನರಲ್ಲಿ ನಾನು ಲೀಡರ್ ಆಗ್ತೀನಿ, ನಾನೇ ಮುಸ್ಲಿಂ ಅಂತ ಅಂದಿರ್ಬೋದು. ಆದ್ರೆ ಸಮಾಜದ ಇಕ್ಬಾಲ್ ಅನ್ಸಾರಿ ಅವರನ್ನ ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಲೀಡರು, ಅದ್ರ ಜೊತೆಗೆ ಗಂಗಾವತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಅವ್ರನ್ನ ಲೀಡರ್ ಅಂತ ಒಪ್ಕೊಂಡವ. ನಾನು ನಮ್ಮ ನಾಯಕರನ್ನ ಮುಸ್ಲಿಮ್ಗಷ್ಟೇ ರಿಸರ್ವ್ ಮಾಡಲ್ಲ, ಅದು ನನ್ನ ಸಂಕುಚಿತ ಮನೋಭಾವ ಆಗುತ್ತೆ. ಯಾಕಂದ್ರೆ ಅವರು ಸರ್ವ ಜನಾಂಗವನ್ನು ಪ್ರೀತಿಸುವಂತ ವ್ಯಕ್ತಿ ಇರೋರು. ಯಾಕಂದ್ರೆ ನನ್ನ ಸಮುದಾಯದ ನಾಯಕನ ಬಗ್ಗೆ ಹಂಬಲ ಇರ್ತೈತೆ. ಆ ಹಂಬಲದಿಂದ ಹೇಳಿ ನಾನು ಹೇಳಕ ಅಧಿಕಾರ ದಾಹ ನನ್ನಲ್ಲಿಲ್ಲ. 19ನೇ ವಾರ್ಡಿನ ವಿಚಾರವಾಗಿ ಬರೋದಾದ್ರೆ, ನಾನು ಸಾಮಾನ್ಯ ಕಾರ್ಯಕರ್ತನೇ ಆಗಿ 2 ಬೂತ್ ಬರ್ತಾವಲ್ಲಿ. ಆ 2 ಬೂತ್ ಗುಂಡಮ್ಮ ಕ್ಯಾಂಪ್ ಬೂತ್ ನಲ್ಲಿ ಲೀಡ್ ಆಗೈತೆ. ಇಲ್ಲಿ ಏನು ಇದು ಬರ್ತಲ್ಲ, ಈ ಹೊಸಳ್ಳಿ ಶಂಕರಗೌಡ ಅಣ್ಣವ್ರ ಮನಿ, ಆ ಏರಿಯಾದಾಗ ಯಾವ ಸಮುದಾಯದ ಮತಗಳು ಜಾಸ್ತಿ ಅದಾವ ನೋಡು. ಯಾವ್ಯಾವ ಸಮುದಾಯದಲ್ಲಿ ಯಾವ ಸಮುದಾಯ ಅದಾವ, ಆಯಾ ಸಮುದಾಯದವ್ರು ಅವ್ರವ್ರಿಗೆ ಕೆಲವೊಂದಲ್ಲಿ, ಈಗ ಜಯನಗರ ಐತಿ, ಇನ್ನೊಂದಲ್ಲಿ ಐತಿ, ಅಲ್ಲಿ ಜಾಸ್ತಿ BJP ಲೀಡ್ ಬರ್ತಾ. ಆ ರೀತಿ ಒಂದು ಲೀಡ್ ಬಂತ. ಅದೇನು ನಾನು ಒಂದು ಬರೀ ಹೋಗಿ 10-15 ದಿವಸ ಸಂಘಟನೆ ಮಾಡಿರ್ತಕ್ಕಂಥ ಹೋಗಿ ಚುನಾವಣೆಗೂ ಈ ಚುನಾವಣೆಗೂ ಜಾಸ್ತಿ ಆಗೈತಿ. ಈ ಲೆಕ್ಕಾಚಾರದಲ್ಲಿ ಬರೋದಾದ್ರೆ ನಿನ್ನ ವ್ಯಾಪ್ತಿಗೆ 35 ವಾರ್ಡು ಬರ್ತಾವ. ಎಲ್ಲಿ ಕೆಲವೊಂದು ವಾರ್ಡ್ನಾಗ ಲೀಡೇ ಇಲ್ಲ, KRPP ಲೀಡ್ ಐತಿ. ಅದು ಕಾರಣ ಯಾರು? ನೀನೇ, ಜವಾಬ್ದಾರಿ ನೀನೇ. ನೀನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ರೆ ನೀನೇ ಜವಾಬ್ದಾರಿ ಹೊರ್ಬೇಕು. ಅದಕ್ಕ ಕೇಳೋ, ಜವಾಬ್ದಾರಿ ನೀನೇ ಹೊರ್ಬೇಕು. ಇನ್ನು ನೀನೀಗ ಆ ಗುಂಡಮ್ಮ ಕ್ಯಾಂಪ್ ಏರಿಯಾ ಏನ್ ಬರ್ತತ್ತಲ್ಲ, ಆ ಏರಿಯಾದಾಗ ಕೌನ್ಸಿಲರ್ ಆಗಿ ಸರಿಸುಮಾರು 16 ವರ್ಷ ಆಗ್ಬಿಡ್ತು. ಆ 16 ವರ್ಷದಲ್ಲಿ ನಮ್ಮ ಗುಂಡಮ್ಮ ಕ್ಯಾಂಪಿನ ಒಂದು ಹುಡುಗರಿಗೆ ಗೌರ್ಮೆಂಟ್ ನಾಮಿನೇಟ್ ಮಾಡಿಸಿದ್ಯಾ? ಅವಕಾಶ ಇದ್ರು ಮಾಡಿಸಿಲ್ಲ. ನೀನು ನೆನ್ಪಿಟ್ಗ, ನೀನೆಷ್ಟು ಸ್ವಾರ್ಥಿ ಇದ್ದೀ ಅಂತ ಗೊತ್ತಾಗತ್ತಾ. ಒಂದು ಪಕ್ಷದಾದ್ರೂ ಹುದ್ದೆ ಕೊಡಿಸಿದ್ಯಾ? ಯಾರಿಗೆ ಕೊಡಿಸಿದಪ್ಪ ನೀನು ಯಾರಿಗೆ ಕೊಡಿಸ್ತೀನಿ? ನೀನು ಯಾರ್ಯಾರಿಗೆ ಕೊಡಿಸಲ್ಲ. ನೀನು ಅತ್ಯಂತ ಸ್ವಾರ್ಥಿ ನೀನು. ಯಾಕಂತಂದ್ರೆ ನಿನ್ನಲ್ಲಿ ಸ್ವಾರ್ಥತನ ತುಂಬೈತಿ. ಎಷ್ಟರ ಮಟ್ಟಿಗೆ ಅಂದ್ರೆ, ಇಕ್ಬಾಲ್ ಅನ್ಸಾರಿ ಅವ್ರ ಆಫೀಸ್ನಾಗ ಆಯಾ ವಾರ್ಡಿನ ಮುಖಂಡರು ಫೋನ್ ನಂಬರ್ ಇರ್ತಾವ. ಅಲ್ಲಿ ಇದ್ದಿದ್ದು ಕೇವಲ 2 ನಂಬರ್. ಇಡೀ ಗುಂಡಮ್ಮ ಕ್ಯಾಂಪ್ ಏರಿಯಾ ಅಂದ್ರು 4000 ವೋಟಿಂಗ್ ಬರ್ತೈತಿ. 4000 ವೋಟಿಂಗ್ನಾಗ ಇದ್ದಿದ್ದು ಶಾಮೀದ್ ಮನಿಯಾರ್, ದಿವಂಗತ ಕೊಟ್ಟಿಗೆ ಹಳ್ಳಪ್ಪನವರ ಹೆಸರು ಮಾತ್ರ ಇತ್ತು. ಇಲ್ಲಿ ಕೂಡ ನಿನ್ನ ಸ್ವಾರ್ಥ ಎದ್ದು ಕಾಣುತ್ತಾ ಏನೋ? ಇನ್ನ ನೀನು
ಮುಂದಿನ ದಿನಮಾನಗಳಲ್ಲಿ ಇನ್ನ ಇದೇ ರೀತಿ ಕೂಡ ಲೀಸ್ಟ್ ಮಾಡಿ ನಾನು ಹೇಳ್ತಾನೆ ಇರ್ತೀನಿ. ಈ ನಿನ್ನ ಆಟ ನನ್ನ ಹತ್ರ ನಡೆಸಬೇಡ ಅಂತ ಹೇಳ್ತಾ ನನ್ನ ಮಾತು ಇಲ್ಲಿಗೆ ವಿರಾಮ.